ಮಾತಾಜಿ. ಮಾಡಿ ಮಾಡಿ ಪ್ರಭುಜಿ ಮಾಡಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा कृष्ण चंद्र की जय. विश्व गुरु शील प्रभुपाद की जय. निताय गौर प्रेमानंदे. ಸೊ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ. ಸೊ 38ನೇ ಪೇಜಿಯಲ್ಲಿ ಇದ್ದೇವೆ. ಸೊ ಲಾಸ್ಟ್ ಟೈಮ್ ನಾವು ಓದಿರೋದೇ ಕಂಟಿನ್ಯೂ. ಸೊ ಮೈಕ್ ರಾಬಿನ್ಸನ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರಿ, ಆದರೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನೋದಯವನ್ನು ನೀಡುವುದಲ್ಲದೆ ಅವರ ದೈಹಿಕ ಆರೋಗ್ಯದ ಬಗೆಗೂ ಗಮನ ವಹಿಸುತ್ತೀರಾ? ಸೊ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರಿ, ಆದರೆ ಅವರಿಗೆ ಆಧ್ಯಾತ್ಮಿಕ ಜ್ಞಾನೋದಯವನ್ನು ನೀಡುವುದಲ್ಲದೆ ಅವರ ದೈಹಿಕ ಆರೋಗ್ಯದ ಬಗೆಗೂ ಗಮನ ವಹಿಸುತ್ತೀರಾ ಅಂತ. ಅಂದ್ರೆ ನಾರ್ಮಲ್ ಆಗಿ ನಾವು ಇಸ್ಕಾನ್ ಸಂಸ್ಥೆ ಅಂದ್ರೆ ಪ್ರಭುಪಾದರಿಗೆ ಅವ್ರು ಕೇಳ್ತಾ ಇದ್ದಾರೆ, ನೀವು ನಾರ್ಮಲ್ ಆಗಿ ಜನರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತೀರಾ, ಅದಲ್ಲದೆ ದೈಹಿಕ ಆರೋಗ್ಯದ ಬಗೆಗೂ ಗಮನ ವಹಿಸುತ್ತೀರಾ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ ಜವಾಬು: ಆಧ್ಯಾತ್ಮಿಕ ಸುಸ್ಥಿತಿಯನ್ನು ದೈಹಿಕ ಆರೋಗ್ಯವು ತಾನಾಗಿಯೇ ಅರಿಸಿಕೊಂಡು ಬರುತ್ತದೆ ಅಂತ ಪ್ರಭುಪಾದರು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನಾವು ಮೊದಲು ಆಧ್ಯಾತ್ಮಿಕ ಸುಸ್ಥಿತಿಯನ್ನು ದೈಹಿಕ ಆರೋಗ್ಯವು ತಾನಾಗಿಯೇ ಬರುತ್ತದೆ. ಯಾಕಂದ್ರೆ ಯಾವಾಗ ನಾವು ಆಧ್ಯಾತ್ಮಿಕತೆಯನ್ನು ಪಡೆಯುತ್ತೀವೋ ಅವಾಗ ಏನಾಗುತ್ತೆ, ನಮ್ಮ ಜೀವನ, ನಮ್ಮ ಕಾರ್ಯಗಳು, ನಾವು ಮಾಡುವ ಎಲ್ಲ ದಿನನಿತ್ಯದ ಕರ್ಮಗಳು ಎಲ್ಲ ಏನಾಗುತ್ತೆ, ಡಿಸಿಪ್ಲಿನ್ ಆಗುತ್ತೆ. ತಾನಾಗೆ ಯಾವ ಟೈಮ್ಗೆ ಏನ್ ಮಾಡಬೇಕು, ಯಾವ ಟೈಮ್ಗೆ ತಿನ್ಬೇಕು, ಯಾವ ಟೈಮ್ಗೆ ಮಲ್ಕೋಬೇಕು, ಯಾವ ಟೈಮ್ಗೆ, ಇದೆಲ್ಲ ಏನಾಗುತ್ತೆ, ಅದು ಕಾಲಕ್ರಮೇಣ ಅದೆಲ್ಲ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಇದೆಲ್ಲ ನಾವು ಒಂದು ಸಾಧನ ಭಕ್ತಿಯಲ್ಲಿ ಎಷ್ಟು ಗಂಟೆಗೆ ಎದ್ದೊಳ್ಬೇಕು, ಎಷ್ಟು ಗಂಟೆ ನಾವು ಮಲ್ಕೋಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಸೊ ಇದೆಲ್ಲ ಒಂದು ತರ ಡಿಸಿಪ್ಲಿನ್ ಆಗ್ಬಿಡುತ್ತೆ. ಸೊ ಅದರಿಂದ ನಾವು ಆಧ್ಯಾತ್ಮಿಕತ ಜೀವನದಲ್ಲಿ ಯಾವಾಗ ನಮ್ಮ ಜೀವನ ಪ್ರತಿ ದಿನನಿತ್ಯ ನಾವು ಅಭ್ಯಾಸ ಮಾಡ್ತೀವೋ ದೈಹಿಕ ಆರೋಗ್ಯ ತಾನಾಗೆ ಅರಿಸ್ಕೊಂಡು ಬರುತ್ತೆ. ಸೊ ಇದು ಇದು ನಿಜವಾದ ರಹಸ್ಯ. ಸೊ ನಾವು ಅನ್ಕೊಂತೀವಿ ಭಕ್ತಿ ಮಾಡಿದ್ರೆ ಇದೆಲ್ಲ ಏನಾಗುತ್ತೆ ಅಂತ. ಸೊ ಅದು ಆಟೋಮೆಟಿಕ್. ಅದಕ್ಕೆ ಅವ್ರ ಮತ್ತೆ ಇನ್ನೊಂದು ಕ್ವಶನ್ ಇದೆ, ಹೇಗೆ ಆಗುತ್ತದೆ ಅಂತ. ಅದಕ್ಕೆ ಪ್ರಭುಪಾದರು ಚೆನ್ನಾಗಿ ಹೇಳ್ತಾರೆ ನೋಡಿ. ನಿಮ್ಮಲ್ಲಿ ಒಂದು ಕಾರು ಇದೆ ಅಂದುಕೊಳ್ಳೋಣ. ಸಹಜವಾಗಿಯೇ ನಿಮ್ಮನ್ನು ನೋಡಿಕೊಂಡಷ್ಟು ಚೆನ್ನಾಗಿ ಅದನ್ನು ನೋಡಿಕೊಳ್ಳುತ್ತೀರಿ. ಪ್ರಭುಪಾದ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವು ಯಾವುದಾದ್ರೂ ಒಂದು ವಸ್ತು, ಕಾರು ಅಥವಾ ಏನಾದ್ರೂ ಇದ್ರೆ ನಾವು ನಮ್ಮನ್ನು ಯಾವ ರೀತಿಯಾಗಿ ನೋಡ್ಕೊಂತೀವೋ ಆ ವಸ್ತು, ಆ ಕಾರು ಅದೇ ರೀತಿ ನೋಡ್ಕೊಂತಾ ಇದ್ದೀವಿ. ಆದ್ರೆ ನೀವೇ ಕಾರು ಎಂದುಕೊಳ್ಳುವುದಿಲ್ಲ, ನಾನೇ ಈ ಕಾರು ಎಂದು ಹೇಳುವುದಿಲ್ಲ. ಅದು ಅರ್ಥಹೀನ. ಆದರೆ ಜನರು ಈ ದೈಹಿಕ ಕಾರಿನ ಬಗ್ಗೆ ಅತಿಯಾದ ಅಚ್ಚರ ಪಡೆಯುತ್ತಾರೆ. ತಾವು ಕಾರಿನಿಂದ ಬೇರೆ, ತಾವು ಚೇತನಾತ್ಮರು, ತಮ್ಮ ಕೆಲಸವೇ ಬೇರೆ ಎನ್ನುವುದನ್ನು ಅವರು ಮರೆತಿದ್ದಾರೆ. ವ್ಯಕ್ತಿಯು ಪೆಟ್ರೋಲ್ ಅನ್ನು ಕುಡಿದು ಸಂತೃಪ್ತನಾಗಿರುವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಯಾರೂ ಕೂಡ ದೈಹಿಕ ಕಾರ್ಯಗಳಿಂದ ತೃಪ್ತನಾಗಿರುವುದು ಸಾಧ್ಯವಿಲ್ಲ. ಸೊ ವ್ಯಕ್ತಿಯು ತನ್ನ ಆತ್ಮಕ್ಕೆ ಸೂಕ್ತವಾದ ಆಹಾರವನ್ನು ಕಂಡುಕೊಳ್ಳಬೇಕು. ನಾನು ಕಾರು, ಆದ್ದರಿಂದ ನಾನು ಪೆಟ್ರೋಲ್ ಅನ್ನು ಕುಡಿಯಬೇಕು ಎಂದು ಯಾರಾದರೂ ಭಾವಿಸಿದರೆ ಅವನನ್ನು ಹುಚ್ಚನೆಂದು ಕರೆದಾರು. ಅದೇ ಪ್ರಕಾರವಾಗಿ
ವ್ಯಕ್ತಿಯು ತಾನು ಈ ದೇಹವೆಂದು ಭಾವಿಸಿ ದೈಹಿಕ ತೃಪ್ತಿಗಳಿಂದ ಸುಖವಾಗಿರಲು ಪ್ರಯತ್ನಿಸಿದರೆ ಅವನು ಹುಚ್ಚನೇ ಸರಿ. ಸೊ ಪ್ರಭುಪಾದ ಎಷ್ಟು ಚೆನ್ನಾಗಿ ಜವಾಬ್ ಕೊಡ್ತಾ ಇದ್ದಾರೆ ನೋಡಿ, ಅದು ಹೇಗೆ ಅಂತ ಪ್ರಭುಪಾದ ವಿವರಣವಾಗಿ ಹೇಳಿದ್ದಾರೆ. ನಾವು ಯಾವ್ದು ಅದು ವಸ್ತು ತಗೊಂಡ್ರೆ ಆ ವಸ್ತು ನಮ್ಮ ತರನೇ ನೋಡ್ಕೊಂತೀವಿ, ಆದ್ರೆ ಆ ವಸ್ತುವಿನೇ ನಾವಲ್ಲ ಅಂತ, ಆ ಕಾರೇ ನಾವಲ್ಲ ಅನ್ಕೊಳ್ಳಲ್ಲ. ಸೊ ಕಾರೇ ನಾವೇ. ಅದೇ ರೀತಿ ಈ ದೇಹದಲ್ಲಿ ದೇಹದಲ್ಲಿ ಒಂದು ವಸ್ತುವಿದೆ, ಅದು ಆತ್ಮಕ್ಕೆ ಏನು ಬೇಕು ಅದು ಕೊಡಬೇಕು. ಸೊ ಅವಾಗ ಆಟೋಮೆಟಿಕ್ ಆಗಿ ಅದು ತಂತಾನೆ ಅದು ಜೀವನ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದು ಪ್ರಭುಪಾದರು ಇಲ್ಲಿ ಹೇಳ್ತಾ ಇರೋದು. ಸೊ ಆತ್ಮಕ್ಕೆ ಸೂಕ್ತವಾದ ಆಹಾರವನ್ನು ನಾವು ತಿಳ್ಕೋಬೇಕು. ಅದು ತಿಳ್ಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಸೊ ನಾನು ಯಾರು, ಆತ್ಮ ಏನು, ನನಗೂ ಆತ್ಮಕ್ಕೂ ಏನು ಸಂಬಂಧ, ಏನು ಭೇದ, ಏನು ವ್ಯತ್ಯಾಸ, ಇದೆಲ್ಲ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲೊಂದು ಉದ್ಧೃತ ವಾಕ್ಯವಿದೆ, ಅದನ್ನು ಕುರಿತು ವ್ಯಾಖ್ಯಾನ ಮಾಡುತ್ತೀರಾ? ನಾನು ಇಲ್ಲಿಗೆ ಬರುವ ಮುಂಚೆ ನಿಮ್ಮ ಜನಗಳಲ್ಲೊಬ್ಬರು ಈ ಸಾಹಿತ್ಯವನ್ನು ನೀಡಿದರು. ಅದರಲ್ಲಿ ನೀವು ಹೇಳಿರುವ ಒಂದು ಸಂಗತಿ ಎಂದರೆ ವಿವೇಚನೆಯ ಆಧಾರವಿಲ್ಲದ ಧರ್ಮವು ಕೇವಲ ಭಾವೇಶವಷ್ಟೇ, ಅದನ್ನು ವಿವರಿಸುತ್ತೀರಾ ಅಂತ ಇದೆ. ಅವ್ರು ಕೇಳ್ತಾ ಇದ್ದಾರೆ, ಯಾವುದೋ ಒಂದು ಸಾಹಿತ್ಯ ಪುಸ್ತಕ ಕೊಟ್ಟಿದ್ದಾರೆ, ಆ ಪುಸ್ತಕದಲ್ಲಿ ಒಂದು ಪ್ರಶ್ನೆ ಬಂದಿದೆ, ಅದು ಕೇಳ್ತಾ ಇದ್ದಾರೆ. ವಿವೇಚನೆಯ ಆಧಾರವಿಲ್ಲದ ಧರ್ಮವು ಕೇವಲ ಭಾವಾವೇಶವಷ್ಟೇ, ಅದನ್ನು ವಿವರಿಸುತ್ತೀರಾ ಅಂತ. ಸೊ ಅವರು ಪ್ರಭುಪಾದರು ಉತ್ತರ ಕೊಡ್ತಾ ಇದ್ದಾರೆ. ಬಹುಪಾಲು ಧಾರ್ಮಿಕರು ನಾವು ನಂಬುತ್ತೀವಿ ಎಂದು ಹೇಳುತ್ತಾರೆ, ಆದರೆ ಇಂತಹ ನಂಬಿಕೆಯ ಮೌಲ್ಯವೇನು? ವಾಸ್ತವವಾಗಿ ಸರಿಯಲ್ಲದನ್ನು ನೀವು ನಂಬಿರಬಹುದು. ಪ್ರಭುಪಾದರು ಉದಾಹರಣೆ, ಲೈಕ್ ಕ್ರಿಶ್ಚಿಯನ್ಸ್, ಪ್ರಾಣಿಗಳಿಗೆ ಆತ್ಮವಿಲ್ಲ ಎಂದು ನಾವು ನಂಬುತ್ತೀವಿ ಎಂದು ಹೇಳುತ್ತಾರೆ. ಇದು ಸರಿಯಲ್ಲ. ಪ್ರಾಣಿಗಳನ್ನು ತಿನ್ನಲು ಬಯಸುವುದರಿಂದ ಅವುಗಳಿಗೆ ಆತ್ಮವಿಲ್ಲವೆಂದು ಅವರು ನಂಬುತ್ತಾರೆ. ಆದರೆ ಪೀಠದಲ್ಲಿ ಪ್ರಾಣಿಗಳಿಗೂ ಆತ್ಮವಿದೆ. ಪ್ರಭುಪಾದರು ಹೇಳೋದು, ಸೊ ಯಾವುದೋ ಕ್ರಿಶ್ಚಿಯನ್ಸ್ ಬೈಬಲಲ್ಲಿ ಪ್ರಾಣಿಗಳಿಗೆ ಆತ್ಮವಿಲ್ಲ ಎಂದು ನಂಬುತ್ತೀವಿ ಎಂದು ಹೇಳ್ತಾ ಇದ್ದಾರೆ. ಆದರೆ ಅದು ಸರಿಯಲ್ಲ. ಪ್ರಭುಪಾದರು ಪ್ರತಿಯೊಂದು ಜೀವಿಗೂ ಒಂದು ಆತ್ಮ ಇದೆ, ಆದ್ರೆ ಅದು ತಿನ್ನಲು ಬಯಸುವುದರಿಂದ ಅವುಗಳಿಗೆ ಆತ್ಮ ಇಲ್ಲ ಅಂತ ಅಲ್ಲ, ಆತ್ಮ ಇದೆ, ಅದು ಒಂದು ಪ್ರಾಣಿ. ಸೊ ನಾವು ಯಾವ ತರ ಮನುಷ್ಯರು ಬೇರೆ ಬೇರೆ ಜೀವಿಗಳಿಗೂ ಒಂದು ಆತ್ಮ ಇದೆ, ಅದು ಒಂದು ಜೀವ, ಅದು ಒಂದು ಪ್ರಾಣಿ. ಸೊ ಅದಕ್ಕೆ ಪ್ರಾಣಿಗಳಿಗೂ ಆತ್ಮವಿದೆ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಪ್ರಾಣಿಗಳಿಗೆ ಆತ್ಮವಿದೆ ಎಂದು ನಿಮಗೆ ಹೇಗೆ ಗೊತ್ತು ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಭುಪಾದರಿಗೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೀವು ಕೂಡ ತಿಳಿಯಬಹುದು. ಅಂದ್ರೆ ಹೇಗೆ ಅದು ಆತ್ಮವಿದೆ ಅಂತ ನಮಗೂ ಸಂಶಯ ಬರ್ಬೋದು, ನಮಗೂ ಇಂತಹ ಪ್ರಶ್ನೆ ಬರುತ್ತೆ, ಹೇಗೆ ಅದು ಆತ್ಮ ಇದೆ? ಅದಕ್ಕೆ ಪ್ರಭುಪಾದರು, ವೈಜ್ಞಾನಿಕ ಆಧಾರ ಇಲ್ಲಿದೆ. ಪ್ರಾಣಿಗಳು ತಿನ್ನುತ್ತವೆ, ನೀವು ತಿನ್ನುತ್ತೀರಾ. ಪ್ರಾಣಿಗಳು ನಿದ್ರೆ ಮಾಡುತ್ತವೆ, ನೀವು ನಿದ್ರಿಸುತ್ತೀರಾ. ಪ್ರಾಣಿಗಳು ಕೊಡುತ್ತವೆ, ನೀವು ಕೊಡುತ್ತೀರಾ. ಪ್ರಾಣಿಗಳು ಆತ್ಮರಕ್ಷಣೆ ಮಾಡಿಕೊಳ್ಳುತ್ತವೆ, ನಾವು ಆತ್ಮರಕ್ಷಣೆ. ಸೊ ಈ ಬೇರೆ ಬೇರೆ ಜೀವಿಗಳಲ್ಲಿ 4 ವಿಷಯಗಳು, ಅವು ತಿನ್ನುತ್ತೆ, ನಾವು ತಿನ್ನುತ್ತಾರೆ. ಯಾವುದೇ ಪ್ರಾಣಿ ನೋಡಿ, ಯಾವುದೇ ಶರೀರದಲ್ಲಿ ಇರುವ ಪ್ರಾಣಿ ನೋಡಿ, ಅದು ತಿನ್ನುತ್ತೆ, ಅದು ರಕ್ಷಣೆ ಮಾಡಿಕೊಳ್ಳುತ್ತೆ, ಅದೂನು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಕೊಡುತ್ತೆ, ಅಥವಾ ಅದೂನು ರಕ್ಷಣೆ ಮಾಡುತ್ತೆ. ಸೊ ಹಾಗಾದರೆ ನಿಮಗೂ ಪ್ರಾಣಿಗೂ ಏನು ವ್ಯತ್ಯಾಸ? ನಿಮಗೂ ಆತ್ಮವಿದೆ, ಪ್ರಾಣಿಗಳಿಗೆ ಇಲ್ಲ ಎಂದು ನೀವು ಹೇಗೆ ಹೇಳುತ್ತೀರಿ? ಪ್ರಭುಪಾದ ಹೇಳ. ಸೊ ಇದೆಲ್ಲ ನಾವು ಮಾಡೋದೆಲ್ಲ ಅದನ್ನು ಮಾಡ್ತಾ ಇದೆ, ಪ್ರಾಣಿಗಳು ಮಾಡ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ. ವ್ಯತ್ಯಾಸ ಏನು? ಸೊ ಅದಕ್ಕೂ ಆತ್ಮ ಇದೆ, ನಮಗೂ ಆತ್ಮ ಇದೆ. ನಾವು ಹೇಗೆ ಹೇಳ್ತೀವಿ ಅದಕ್ಕೂ ಆತ್ಮ ಇಲ್ಲ ಅಂತ ಪ್ರಭುಪಾದರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಸೊ ಅದು ಅವರು ಕೇಳ್ತಾ ಇದ್ದಾರೆ ರಾಬಿನ್,
ಅದು ನನಗೆ ಪೂರ್ಣವಾಗಿ ಗೊತ್ತಾಯಿತು, ಆದರೆ ಕ್ರೈಸ್ತ ಧರ್ಮ ಗ್ರಂಥಗಳು ಹೇಳುವುದು. ಸೊ ಯಾವಾಗ ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಇದೆ, ಅದು ಅವರವರ ಸ್ವಂತ ಊಹಾ, ಅವರ ಒಂದು ತಿಳಿವಳಿಕೆ, ಅವರ ಒಂದು ಬುದ್ಧಿವಂತಿಕೆಯಿಂದ ಬರೆದಿಟ್ಟಿರ್ತಾರೆ. ಅದಕ್ಕೂ ಪ್ರಮಾಣ ಇರಲ್ಲ. ಅದಕ್ಕೆ ನಾವು ಏನಾದ್ರೂ ಶಾಸ್ತ್ರ ಅಥವಾ ಏನಾದ್ರೂ ಧರ್ಮ ಗ್ರಂಥಗಳು ಅಥವಾ ಉಪನಿಷತ್ತುಗಳು, ವೇದಗಳು ನಂಬಬೇಕು ಅಂದ್ರೆ ಅದಕ್ಕೊಂದು ಪ್ರಮಾಣ ಇರಬೇಕು. ಆ ಪ್ರಮಾಣದಿಂದ ಮಾತ್ರ ಅದು ಎಕ್ಸೆಪ್ಟ್ ಮಾಡ್ಬೇಕು, ಅಂದ್ರೆ ಒಪ್ಕೋಬೇಕು. ಇಲ್ಲ ಅಂದ್ರೆ ಅದು ನಾವು ತಿರಸ್ಕರಿಸ್ಬೇಕು. ಲೈಕ್ ಕೃಷ್ಣ ಕೇಳ್ತಾನಲ್ವಾ, ಅರ್ಜುನ ಕೇಳ್ತಾನೆ, ಏನ್ ಕೇಳ್ತಾನೆ ಕೃಷ್ಣನ, ಈ ಜ್ಞಾನ, ಯಾಕಂದ್ರೆ ನನಕ್ಕಿನ್ನ ಮುಂಚೆ ನೀನು ಸೂರ್ಯ ಭಗವಾನ್ಗೆ ಹೇಳಿದೀಯ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇನೇಹ ಮಾತಾ ಯೋಗ ನಷ್ಟ ಬಿಜಾಯಿತಿ ಅಂತ. ಸೊ ಇದು ಸಾವಿರಾರು ವರ್ಷಗಳ ಹಿಂದೆ ಈ ಜ್ಞಾನ ನಾನು ಸೂರ್ಯ ದೇವನಿಗೆ ಕೊಟ್ಟಿದ್ದ. ಸೂರ್ಯ ಮನು ಈಕ್ಷ್ವಾಕು. ಸೊ ಈ ತರ ಪರಂಪರದಿಂದ ಬಂದಿರೋ ಜ್ಞಾನ. ಸೊ ಅದಕ್ಕೆ ಕೃಷ್ಣ ಈ ತರ ಪ್ರಮಾಣ ಕೊಟ್ಟು ಅರ್ಜುನನಿಗೆ ಮತ್ತೆ ಭಗವದ್ಗೀತಾ ಜ್ಞಾನವನ್ನು ಬೋಧನೆ. ಸೊ ಅದೇ ರೀತಿ ಇಂತಹ ಸಂಶಯಗಳು ನಾವು ಬೇರೆ ಬೇರೆ ಪುಸ್ತಕ ಓದಿದ್ರೆ ಇದೇ ಸಂಶಯದಲ್ಲಿ ನಾವು ಗೊಂದಲಲ್ಲಿ ಸಿಕ್ಕಾಕೊಳ್ತೇವೆ. ಅದಕ್ಕೆ ಒಂದು ಪ್ರಾಮಾಣಿಕ ಒಂದು ಪರಂಪರೆ, ಒಂದು ನಿಜವಾದ ಗುರು ಪರಂಪರೆ, ನಿಜವಾದ ಗುರುಗಳು, ನಿಜವಾದ ಈ 4 ದೋಷಗಳು ಇಲ್ಲದೆ ಇರುವ ವ್ಯಕ್ತಿಗಳ, ಶುದ್ಧ ಭಕ್ತರು ಕೊಡುವ ಸಂದೇಶ, ಕೊಡುವ ಶಾಸ್ತ್ರ ನಾವು ಓದ್ಬೇಕು. ಸೊ ಹಾಗೆ ಅದಕ್ಕೆ ಅವ್ರು ಹೇಳೋದು. ಅದಕ್ಕೆ ಅವ್ರು ಕೇಳ್ತಾರೆ, ನನಗೆ ಗೊತ್ತಾಯ್ತು, ಆದ್ರೆ ಕ್ರೈಸ್ತ ಧರ್ಮ ಗ್ರಂಥಗಳೇ ಎಲ್ಲದು. ಸೊ ಅಲ್ಲೇ ಬೇರೆ ಬೇರೆ ಓದಿದ್ರೆ ಇದೇ ನಮ್ಗೆ ಕನ್ಫ್ಯೂಷನ್, ಗೊಂದಲದಲ್ಲಿ ಇರ್ತೀವಿ. ಸೊ ಅದಕ್ಕೆ ಪ್ರಭುಪಾದರೆ ಹೇಳ್ತಾ ಇದ್ರು ಉತ್ತರ, ಇಲ್ಲಿ ಧರ್ಮ ಗ್ರಂಥಗಳ ಪ್ರಸ್ತಾವ ಬೇಡ, ಇದು ಸಾಮಾನ್ಯ ವ್ಯವಹಾರ, ಜ್ಞಾನದ ವಿಷಯ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಪ್ರಭುಪಾದರು ಹೇಳೋದು, ಯಾಕಂದ್ರೆ ಅವ್ರಿಗೆ ಸಿಂಪಲ್ ಆಗಿ ಗೊತ್ತಾಗ್ಬೇಕು ಅಂತ, ಆತ್ಮ ಇದೋ ಇಲ್ವೋ ಬೇರೆ ಜೀವಗಳಲ್ಲಿ ಅಂತ. ಬೇರೆ ಯಾರೋ ಏನೇನೋ ಹೇಳ್ತಾರೆ, ಅದೆಲ್ಲ ನಾವು ನಂಬಾರ್ದು. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕಾಮನ್ ಸೆನ್ಸ್ ಯೂಸ್ ಮಾಡಿ ನೀವು ಅಂತ. ಲೈಕ್ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಪ್ರಾಣಿಗಳು ತಿನ್ನುತ್ತೆ, ನೀವು ತಿನ್ನುತ್ತೀರಾ. ಪ್ರಾಣಿ ನಿದ್ರೆ ಮಾಡುತ್ತೆ, ನೀವು ನಿದ್ರೆ ಮಾಡ್ತಾ ಇದ್ದೀರಾ. ಪ್ರಾಣಿಗಳು ರಕ್ಷಣೆ ಮಾಡಿಕೊಳ್ಳುತ್ತೆ, ನೀವು ರಕ್ಷಣೆ ಮಾಡ್ಕೊಳ್ತಾ ಇದ್ದೀರಾ. ಪ್ರಾಣಿಯು ಕಾಮವನ್ನು ಉಪಭೋಗಿಸುತ್ತದೆ, ನೀವು ಕಾಮವನ್ನು ಉಪಭೋಗಿಸುತ್ತಿದ್ದೀರಿ. ಎಲ್ಲ ಇದೆ. ಪ್ರಾಣಿಗಳು ಸಂತಾನವನ್ನು ಪಡಿತೇವೆ, ನಾವು ಸಂತಾನವನ್ನು ಪಡುತ್ತೀವಿ. ಪ್ರಾಣಿಗಳು ಸಂತಾನವನ್ನು ಪಡೆಯುತ್ತೇವೆ, ನೀವು ಸಂತಾನ. ಅವುಗಳಿಗೆ ವಾಸಸ್ಥಾನವಿದೆ, ನಿಮಗೂ ವಾಸಸ್ಥಾನ ಇದೆ. ಪ್ರಾಣಿಗಳ ದೇಹವನ್ನು ಕತ್ತರಿಸಿದಾಗ ರಕ್ತ ಬರುತ್ತೆ, ನಿಮ್ಮ ದೇಹವನ್ನು ಕತ್ತರಿಸಿದಾಗಲೂ ರಕ್ತ ಬರುತ್ತೆ. ಇಷ್ಟೆಲ್ಲ ಹೋಲಿಕೆಗಳು ಇವೆ. ಹೀಗಿರುವಾಗ ಆತ್ಮದ ಅಸ್ತಿತ್ವದ ಹೋಲಿಕೆಯೊಂದನ್ನು ಏಕೆ ನಿರಾಕರಿಸುತ್ತೀರಿ? ಸೊ ಅಂತ ಪ್ರಭುಪಾದರು ಎಷ್ಟು ಸರಳವಾಗಿ ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ. ಪ್ರಾಣಿಗಳಲ್ಲಿ ಕೆಲವು ಜನ ಹೇಳ್ತಾರೆ, ನಾಸ್ತಿಕರು ಕೆಲವು ಜನ ಹೇಳ್ತಾರೆ, ತಿಂದ್ರೆ ತಪ್ಪೇನಿಲ್ಲ, ಅದರಲ್ಲಿ ಆತ್ಮ ಇಲ್ಲ ಅಂತ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ. ಸೊ ಇದು ತರ್ಕಶುದ್ಧವಲ್ಲ. ನೀವು ತರ್ಕಶಾಸ್ತ್ರವನ್ನು ಓದಿದ್ದೀರಾ? ತರ್ಕಶಾಸ್ತ್ರದಲ್ಲಿ ಸಾದೃಶ್ಯ ಎನ್ನುವ ಸಿದ್ಧಾಂತ ಹೊಂದಿದೆ. ಸಾದೃಶ್ಯವೆಂದರೆ ಅನೇಕ ಅನುರೂಪ ಅಂಶಗಳನ್ನು ಕಂಡು ಹಿಡಿದು ಒಂದು ನಿರ್ಣಯಕ್ಕೆ ಬರುವುದು. ಮಾನವರಿಗೂ ಪ್ರಾಣಿಗಳಿಗೂ ಇಷ್ಟೊಂದು ಅನುರೂಪ ಅಂಶಗಳು ಇರುವಾಗ ಒಂದು ಹೋಲಿಕೆಯನ್ನು ಏಕೆ ನಿರಾಕರಿಸುತ್ತೀರಿ? ಅದು ತರ್ಕವಲ್ಲ, ಅದು ವಿಜ್ಞಾನವಲ್ಲ. ಸೊ ಹೀಗೆ. ಸೊ ಅದಕ್ಕೆ ನಾವು ಇದೆಲ್ಲ ಪ್ರಭುಪಾದರು ಜಸ್ಟ್ ನೀವು ವ್ಯತ್ಯಾಸ ನೋಡಿ ಅಷ್ಟೇ ಅಂತ. ಓಕೆ. ಮತ್ತೆ ಇನ್ನೊಂದು, ಆದರೆ ಇದೇ ವಾದವನ್ನು ಎತ್ತಿಕೊಂಡು ಇನ್ನೊಂದು ರೀತಿಯಲ್ಲಿ ಹೇಳಿದರೆ, ಇನ್ನೊಂದು ರೀತಿ ಇಲ್ಲ. ತರ್ಕಶುದ್ಧವಾಗಿ ನೀವು ವಾದ ಮಾಡುತ್ತಿದ್ದರೆ ನೀವು ವಿಚಾರಶೀಲರಲ್ಲ ಎಂದಾಗುತ್ತದೆ. ಸೊ ಅದಕ್ಕೆ ನಾವು ಯಾರಾದರೂ ಹೇಳಿದ್ರೆ ನಂಬಿಡ್ಬೇಕು. ಸೊ ಯಾಕಂದ್ರೆ ಅವರು ನಾವು ಸುಮ್ಮನೆ ಡೌಟ್ ಬೀಳಿದ್ರೆ ಅದಕ್ಕೂ ಕೊನೆ ಇಲ್ಲ, ನಮ್ಗೆ ಜ್ಞಾನನೇ ಬರಲ್ಲ. ನಂಬಿಡ್ಬೇಕು.
ಸೊ ಯಾವಾಗ ನಾವು ಶಾಸ್ತ್ರ ಅಥವಾ ಭಗವಂತ ಅಥವಾ ಗುರುಗಳು ಹೇಳ್ತಾರೋ ಅದು ಶಾಸ್ತ್ರೋಕ್ತವಾಗಿ ಅದು ನಂಬಿಡ್ಬೇಕು, ವಿಶ್ವಾಸ ಇಡಬೇಕು, ಶ್ರದ್ಧೆ ಇಡಬೇಕು ಅಷ್ಟೇ. ಅದ್ರ ಮೇಲೆ ಸಂಶಯ ಬರಬಾರ್ದು. ಸಂಶಯ ಬಂದ್ರೆ ಅವಾಗ ನಮ್ಮ ನಂಬಿಕೆ ಹಾಳಾಗುತ್ತೆ. ಸೊ ಆ ಸಂಶಯ ಬರ್ಲೇಬಾರ್ದು. ಲೈಕ್ ಶಾಸ್ತ್ರ ಏನ್ ಹೇಳುತ್ತೆ, ಇವಾಗ ನಿಮ್ಗೆ ನೀವು ಹುಟ್ಟದಾಗ ನಾವು ಹುಟ್ಟಿದ ತಕ್ಷಣ ಮಗುಗೆ ತಂದೆನೇ ಗೊತ್ತಿರಲ್ಲ. ಸೊ ಆ ತಂದೆ ಗೊತ್ತಾಗ್ಬೇಕು ಅಂದ್ರೆ ಅದಕ್ಕೆ ಆಧಾರ ಮೂಲ ಯಾರು? ತಾಯಿ. ತಾಯಿ ತಿಳಿಬೇಕು. ಸೊ ತಾಯಿ ಇವರೇ ನಿಮ್ಮ ತಂದೆ ಅಂತ ಹೇಳಿದ್ರೆ ಆ ಮಗು ಒಪ್ಪಲೇಬೇಕು. ಅವನ್ ಸಂಶಯ ಬಿಟ್ರೆ ಏನು ಅದು ಏನು? ಎಷ್ಟೊಂದು ಜನ ಇರ್ತಾರೆ, ತಾಯಿ ಪ್ರಮಾಣ ಮೂಲ. ತಾಯಿ ಹೇಳಿದ ತಕ್ಷಣ ನಂಬಲೇಬೇಕು. ಅದೇ ರೀತಿ ಶಾಸ್ತ್ರ ಗ್ರಂಥಗಳು, ವೇದಗಳು, ಪುರಾಣಗಳು ಇದೆಲ್ಲ ಕೊಡೋದು ಭಗವಂತನಿಂದ ಬಂದಿರೋದು. ಸೊ ಅದು ಏನ್ ಹೇಳುತ್ತೆ, ಭಗವಂತ ಏನ್ ಹೇಳ್ತಾರೆ, ಗುರುಗಳು ಆ ಪರಂಪರದಲ್ಲಿ ಬಂದಿರೋ ಗುರುಗಳು ಏನ್ ಹೇಳ್ತಾರೆ ಅದು ನಂಬಿಡ್ಬೇಕು ಅಷ್ಟೇ. ಸುಮ್ಮನೆ ತರ್ಕವಾದಗಳು ಮಾಡಬಾರ್ದು ಅಷ್ಟೇ. ಅದು ಪ್ರಭುಪಾದರು ಹೇಳ್ತಾ ಇರೋದು. ಓಕೆ, ಸರಿ ಆಗ್ಲಿ. ಈಗ ಮತ್ತೊಂದು ಊಹ್ಯದಿಂದ ಪ್ರಾರಂಭಿಸೋಣ. ಮಾನವನಿಗೂ ಆತ್ಮವಿಲ್ಲ ಎಂದು ಭಾವಿಸಿದ್ದಾರೆ. ನೋಡಿ ಅವರು ಹೇಗೆ ಪ್ರಶ್ನೆಗಳೆಲ್ಲ ಮಾಡ್ತಾರೆ. ಸೊ ಆಗ ನೀವು ಜೀವಂತ ದೇಹಕ್ಕೂ ನಿರ್ಜೀವ ದೇಹಕ್ಕೂ ಇರುವ ವ್ಯತ್ಯಾಸಗಳನ್ನು ವಿವರಿಸಬೇಕಾಗುತ್ತದೆ. ನಾವು ಆಗಲೇ ಪ್ರಾರಂಭದಲ್ಲೇ ಹೇಳಿದ್ದಾರೆ. ಪ್ರಾರಂಭ ಅಂದ್ರೆ ನಾವು ಓದುವಾಗನೇ ಮೊದಲನೇ ಅಧ್ಯಾಯದಲ್ಲೇ ಇದೆಲ್ಲ ಕೊಟ್ಟಿದ್ದಾರೆ ಪ್ರಭುಪಾದ. ಮತ್ತೆ ಅವರು ಯಾರೋ ಒಬ್ರು ಕೇಳ್ತಾ ಇದ್ರು, ಇವರು ಅತ್ಯಂತ ಸುಂದರವಾದ ದೇಹವು ಕೂಡ ಬೆಲೆಯನ್ನು ಕಳೆದುಕೊಳ್ಳುತ್ತದೆ. ಸೊ ಯಾರು ಅದರ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ, ಅದನ್ನು ದೂರ ಎಸೆಯುತ್ತಾರೆ. ಆದರೆ ಈಗ ನಾನು ನಿಮ್ಮ ಕೂದಲನ್ನು ಮುಟ್ಟಿದರೂ ಒಡೆದಾಟಕ್ಕೆ ಬರುತ್ತೀರಾ. ಜೀವಂತ ದೇಹದಲ್ಲಿ ಆತ್ಮವಿರುತ್ತದೆ, ನಿರ್ಜೀವ ದೇಹದಲ್ಲಿ ಅದು ಇರುವುದಿಲ್ಲ. ಆತ್ಮವು ದೇಹವನ್ನು ಬಿಡುತ್ತಿದ್ದಂತೆಯೇ ದೇಹಕ್ಕೆ ಬೆಲೆ ಇಲ್ಲದಂತಾಗುತ್ತದೆ, ಅದು ನಿಷ್ಪ್ರಯೋಜಕವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ಆದರೆ ಅತ್ಯಂತ ದೊಡ್ಡ ವಿಜ್ಞಾನಿಗಳು ಮತ್ತು ದಾರ್ಶನಿಕರು ಎಂದು ಕರೆಸಿಕೊಂಡವರು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಮಂದಮತಿಗಳಾಗಿದ್ದಾರೆ. ಆಧುನಿಕ ಸಮಾಜವು ಅತ್ಯಂತ ಹೇಯಕರ ಪರಿಸ್ಥಿತಿಯಲ್ಲಿದೆ. ನಿಜವಾದ ಬುದ್ಧಿ ಇರುವ ಮನುಷ್ಯನೇ ಇಲ್ಲ. ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ ಅವ್ರಿಗೆ. ಯಾಕಂದ್ರೆ ಇದು ರಾಬಿನ್ ವೆರಿ ಗುಡ್ ಮ್ಯಾನ್. ಸೊ ಅವರಿಗೆ ಡೈರೆಕ್ಟ್ ಆಗಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಸೊ ಇದು ತುಂಬಾ ಸುಲಭ ಆತ್ಮಕ್ಕೆ. ಇವಾಗ ನೋಡಿ, ಒಂದು ದೇಹ ಇದೆ, ಆ ದೇಹದಲ್ಲಿ ಆತ್ಮ ಇದೆ. ನಾನು ಮಾತಾಡ್ತಾ ಇದ್ದೇನೆ, ಆತ್ಮ ಈ ದೇಹದಿಂದ ಬೇರೆ ಆದ ತಕ್ಷಣ ಈ ದೇಹ ಫಿನಿಶ್, ಬಿದ್ದೋಗ್ಬಿಡುತ್ತೆ, ಏನು ಪ್ರಯೋಜನ ಇಲ್ಲ, ನಿಷ್ಪ್ರಯೋಜಕ. ಯಾವಾಗ ಆತ್ಮ ಇರುತ್ತೋ ಅದಕ್ಕೂ ಬೆಲೆ ಇರುತ್ತೆ, ಇಲ್ಲ ಅಂದ್ರೆ ಬಿಸಾಕ್ಬೇಕು, ಅಷ್ಟೇ ವ್ಯತ್ಯಾಸ. ಸೊ ಅದು ಪ್ರಭುಪಾದರು ಹೇಳ್ತಾ ಇರೋದು ಇಲ್ಲೂ ಸಾರಾಂಶ. ಮತ್ತೆ ಜೀವನದ ಆಧ್ಯಾತ್ಮಿಕ ಆಯಮಾನವನ್ನು ಅರಿತುಕೊಳ್ಳುವುದರಲ್ಲಿ ವಿಫಲರಾದ ಎಲ್ಲಾ ವಿಜ್ಞಾನಿಗಳನ್ನು ಕುರಿತು ಈ ಮಾತು ಹೇಳುತ್ತಿದ್ದೀರಾ. ಯಾಕಂದ್ರೆ ಪ್ರಭುಪಾದರು ಬೈತಾ ಇದ್ದಾರೆ, ಅತ್ಯಂತ ಏಕರ ಅಂದ್ರೆ ಅದು ನಿಜವಾದ ಬುದ್ಧಿ ಇರುವ ಮನುಷ್ಯನಿಲ್ಲ ಅಂತ. ಯಾಕಂದ್ರೆ ಈ ಜನಗಳಿಗೆ ಗೊತ್ತಿಲ್ಲ ಆತ್ಮ ಇದೆ, ದೇಹ ಇದೆ. ಆತ್ಮದ ಬಗ್ಗೆ, ದೇಹದ ಬಗ್ಗೆ ಜ್ಞಾನ ಕೊಡುವ ಸಂಸ್ಥೆನೇ ಇಲ್ಲ ಇಲ್ಲಿ, ಎಕ್ಸೆಪ್ಟ್ ಇಸ್ಕಾನ್ ಸಂಸ್ಥೆ ಬಿಟ್ಟು. ಸೊ ಆ ರೀತಿ ಪ್ರಭುಪಾದರೆ ಹೇಳ್ತಾ ಇರೋದು. ಹೌದು, ನಿಜವಾದ ವಿಜ್ಞಾನವೆಂದರೆ ಲೌಕಿಕ ಮತ್ತು ಆಧ್ಯಾತ್ಮಿಕವಾದುದೆಲ್ಲದರ ಪೂರ್ಣ ಜ್ಞಾನ ಹೊಂದಿರುವುದು. ನಿಜವಾದ ವಿಜ್ಞಾನವೆಂದರೆ ಲೌಕಿಕನು ತಿಳ್ಕೋಬೇಕು, ಆಧ್ಯಾತ್ಮಿಕ ಇದು ಪೂರ್ಣ ಹೊಂದಿರುವುದು. ಮತ್ತೆ ಮೈಕ್ ರಾಬಿನ್ಸನ್, ಆದರೆ ನಿಮ್ಮ ಪೂರ್ವಾಶ್ರಮದಲ್ಲಿ ರಾಸಾಯನಿಕ ಶಾಸ್ತ್ರಜ್ಞರಾಗಿದ್ದಿರಲ್ಲ. ಯಾರೋ ಒಬ್ರು ಅವ್ರು ಕೇಳ್ತಾ ಇದ್ದಾರೆ, ಒಬ್ರು ಸೈಂಟಿಸ್ಟ್ ಇದಾರಲ್ವಾ ಅಂತ. ಹೌದು, ನನ್ನ ಪೂರ್ವಾಶ್ರಮದಲ್ಲಿ ರಾಸಾಯನಿಕ ಶಾಸ್ತ್ರಜ್ಞ ಆಗಿದ್ದೆ. ಅಂದ್ರೆ ಪ್ರಭುಪಾದರು ಮುಂಚೆ ಅವರು ಒಂದು ಲ್ಯಾಬೊರೇಟರಿ ಇತ್ತು, ಕೆಮಿಕಲ್ ಲ್ಯಾಬೊರೇಟರಿ ಪ್ರಭುಪಾದರು.
ಸೊ ಆದರೆ ರಸಾಯನಶಾಸ್ತ್ರಜ್ಞನಾಗಲು ಮಹಾಬುದ್ಧಿವಂತಿಕೆ ಏನೂ ಬೇಕಾಗಿಲ್ಲ, ಸಾಮಾನ್ಯ ತಿಳುವಳಿಕೆ ಇರುವ ಯಾರು ಬೇಕಾದರೂ ಆಗಬಹುದು ಅಂತ ಪ್ರಭುಪಾದರು ಹೇಳ್ತಾ ಇದ್ರು. ಯಾಕಂದ್ರೆ ಪ್ರಭುಪಾದ್ರೂನು ಅಂತಹ ಇದರಿಂದ ಬಂದಿರವ್ರೆ. ಅವರು ಒಂದು ದೊಡ್ಡ ಬಯೋ ಕೆಮಿಕಲ್ ಫ್ಯಾಕ್ಟ್ರಿಗೆ ಅವರು ಪ್ರಭುಪಾದ್ ನಡೆಸ್ತಾ ಇದ್ರು. ಸೊ ಅದಕ್ಕೆ ಏನು ಜಾಸ್ತಿ ಬುದ್ಧಿವಂತಿಕೆ ಬೇಕಾಗಿಲ್ಲ. ಅದು ಹೆಂಗೆ, ಅದು ಏನ್ ಮಾಡ್ಬೇಕು, ಇದೇನ್ ಮಾಡ್ಬೇಕು, ಅದು ಹೇಗೆ ಮಿಕ್ಸ್ ಮಾಡ್ಬೇಕು ಇದ್ರೆ ಸಾಕು, ಸಾಮಾನ್ಯ ತಿಳುವಳಿಕೆ ಇದ್ರೆ ಸಾಕತ್ತೆ, ಏನು ಎಕ್ಸ್ಪರ್ಟ್ ಸೈಂಟಿಸ್ಟ್ ಬೇಕಾಗಿಲ್ಲ ಅಂತ ಪ್ರಭುಪಾದ್. ಆದರೆ ಇಂದಿನ ವಿಜ್ಞಾನಿಗಳು ಮಂದಮತಿಗಳಾಗಿದ್ದರು, ಭೌತಿಕ ವಿಜ್ಞಾನವು ಕೂಡ ಮಹತ್ವದ್ದು ಎಂದು ನೀವು ಭಾವಿಸುತ್ತೀರಲ್ಲವೇ? ಪ್ರಭುಪಾದ್ರು ಏನ್ ಹೇಳ್ತಾರೆ, ಈ ಭೌತಿಕ ವಿಜ್ಞಾನ ತಕ್ಕ ಮಟ್ಟಿಗೆ ಮಹತ್ವದ್ದೇ, ಆದರೆ ಸರ್ವ ಪ್ರಮುಖವಾದುದಲ್ಲ ಅಂತ ಪ್ರಭುಪಾದ. ಓಹೋ, ನಾನು ಮುಂಚೆ ಕೇಳಿದ ಪ್ರಶ್ನೆಗೆ ಮತ್ತೆ ಬರಬಹುದೇ? ಕೆಲವು ನಿಮಿಷಗಳ ಹಿಂದೆ ನಮ್ಮಲ್ಲಿ ಭಿನ್ನ ಅಭಿಪ್ರಾಯ ಬಂದಾಗ ಧರ್ಮ ಗ್ರಂಥಗಳ ಪ್ರಸ್ತಾವ ಬೇಡ, ಸಾಮಾನ್ಯ ವ್ಯವಹಾರ ಜ್ಞಾನ ಉಪಯೋಗಿಸಿ ಎಂದಿದ್ದೀರಿ. ಹಾಗಾದರೆ ನಿಮ್ಮ ಧರ್ಮದಲ್ಲಿ ಧರ್ಮ ಗ್ರಂಥಗಳ ಪಾತ್ರವೇನು? ಅವು ಎಷ್ಟರ ಮಟ್ಟಿಗೆ ಮಹತ್ವದ್ದಾಗಿದೆ? ಅವರು ಧರ್ಮ ಗ್ರಂಥಗಳು ಎಷ್ಟರ ಮಟ್ಟಿಗೆ ಕೇಳ್ತಾ ಇರಿ. ಇವಾಗ ನಮ್ಮ ಧರ್ಮ ಒಂದೇ ವಿಜ್ಞಾನವಾಗಿದೆ. ಮಗು ಬೆಳೆದು ಹುಡುಗನಾಯಿತು ಎಂದರೆ ಅದು ವಿಜ್ಞಾನ, ಧರ್ಮವಲ್ಲ. ಪ್ರತಿಯೊಂದು ಮಗುವು ಬೆಳೆದು ದೊಡ್ಡದಾಗುತ್ತದೆ, ಇದರಲ್ಲಿ ಧರ್ಮದ ಪ್ರಶ್ನೆ ಏನು ಬಂತು? ಪ್ರತಿಯೊಬ್ಬನೂ ಸಾಯುತ್ತಾನೆ, ಇದರಲ್ಲಿ ಧರ್ಮ ಪ್ರಶ್ನೆ ಏನು ಬಂತು? ಮನುಷ್ಯ ಮೃತನಾದಾಗ ಅವನ ದೇಹ ನಿಷ್ಪ್ರಯೋಜಕವಾಗುತ್ತೆ, ಇದರಲ್ಲಿ ಧರ್ಮ ಪ್ರಶ್ನೆ ಏನು ಬಂತು? ಸೊ ಅದು ವಿಜ್ಞಾನ. ನಾವು ಕ್ರೈಸ್ತರಾಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಮೃತರಾದಾಗ ದೇಹ ನಿಷ್ಪ್ರಯೋಜಕ, ಇದು ವಿಜ್ಞಾನ. ನಿಮ್ಮ ಬಂಧು ಮೃತನಾದಾಗ ನಾವು ಕ್ರೈಸ್ತರು ಅವನು ಸತ್ತಿಲ್ಲವೆಂದು ನಾವು ನಂಬುತ್ತೇವೆ ಎಂದು ಹೇಳಲಾದೀತೆ? ಇಲ್ಲ, ಅವನು ಸತ್ತಿದ್ದಾನೆ. ನೀವು ಕ್ರೈಸ್ತರಾಗಲಿ, ಹಿಂದೂ ಆಗಲಿ ಅಥವಾ ಮುಸ್ಲಿಮರಾಗಲಿ, ಅವನು ಸತ್ತಿದ್ದಾನೆ. ಸೊ ಅದರಿಂದ ನಾವು ಮಾತನಾಡುವಾಗ ಆತ್ಮವು ದೇಹದಲ್ಲಿ ಇರುವವರೆಗೂ ದೇಹಕ್ಕೆ ಮಹತ್ವವಿದೆ ಎಂಬ ಸಂಗತಿ ಆಧಾರ ಮೇಲೆ ಮಾತನಾಡುತ್ತೀವಿ. ಸೊ ಆತ್ಮವು ಇಲ್ಲಿ ಇಲ್ಲದಾಗ ಅದು ನಿಷ್ಪ್ರಯೋಜಕ. ಈ ವಿಜ್ಞಾನ ಎಲ್ಲರಿಗೂ ಅನ್ವಯವಾಗುತ್ತದೆ. ನಾವು ಈ ಆಧಾರದ ಮೇಲೆಯೇ ಎಲ್ಲರಿಗೂ ಶಿಕ್ಷಣವನ್ನು ನೀಡಲು ಪ್ರಯತ್ನಿಸುತ್ತಿದ್ದೀವಿ. ಸೊ ಬೇಸಿಕಲಿ ಪ್ರಭುಪಾದರು ದೇಹಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಏನು ಅಂತ ಹೇಳ್ತಾ ಇದ್ದಾರೆ. ಆತ್ಮ, ದೇಹ. ಆತ್ಮ ಇಲ್ಲದೆ ದೇಹ ನಿಷ್ಪ್ರಯೋಜಕ, ಆತ್ಮ ಇದ್ರೆ ಅದು ಪ್ರಯೋಜಕ, ಅದಕ್ಕೂ ಬೆಲೆ. ಆತ್ಮ ಇಲ್ಲದೆ ಅದು ಬೆಲೆನೇ ಇಲ್ಲ ಅಂತ. ಮತ್ತೆ ನಿಮ್ಮನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ, ಆದರೆ ನೀವು ಪೂರ್ಣವಾಗಿ ವೈಜ್ಞಾನಿಕ ತಳಹದಿಯ ಮೇಲೆಯೇ ಜನರಿಗೆ ಶಿಕ್ಷಣ ನೀಡುತ್ತಿರುವಂತೆ ತೋರುತ್ತದೆ. ಹಾಗಾದರೆ ಇದರಲ್ಲಿ ಧರ್ಮವೆಲ್ಲಿ ಬರುತ್ತದೆ? ಅವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ, ಅಂದರೆ ನೀವು ಪೂರ್ಣವಾಗಿ ವೈಜ್ಞಾನಿಕ ತಳಹದಿಯ ಮೇಲೆ ಜನರಿಗೆ ಶಿಕ್ಷಣ ನೀಡುವಂತೆ ಹೇಗೆ ಧರ್ಮದಲ್ಲಿ ಬರುತ್ತದೆ ಅಂತ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಧರ್ಮವೆಂದರೆ ವಿಜ್ಞಾನವೆಂದು ಅರ್ಥವಾಗುತ್ತದೆ. ಜನರು ತಪ್ಪಾಗಿ ಧರ್ಮ ಎಂದರೆ ಶ್ರದ್ಧೆ, ನನ್ನ ನಂಬಿಕೆ ಎಂದು ತಿಳಿದುಕೊಂಡಿದ್ದಾರೆ. ಭಕ್ತನನ್ನು ಕುರಿತು ನಿಘಟ್ಟಿನಲ್ಲಿ ಧರ್ಮ ಎಂಬುದಕ್ಕೆ ಏನು ಅರ್ಥವಿದೆ ನೋಡಿ. ನಂಬಿಕೆ. ಆಮೇಲೆ ಶಿಷ್ಯ ಒಬ್ರು ಕೇಳ್ತಾರೆ, ಧರ್ಮವೆಂಬ ಶಬ್ದಕ್ಕೆ ನಿಘಂಟಿನಲ್ಲಿ ಪುರುಷೋತ್ತಮನ ನಿಯಂತ್ರಣ ಅಥವಾ ಶಕ್ತಿಯನ್ನು, ಅದರಲ್ಲಿಯೂ ವಿಶೇಷವಾಗಿ ವಿಧೇಯತೆಯನ್ನು ಸ್ವೀಕರಿಸಲು ಅರ್ಹನಾದ ವೈಯಕ್ತಿಕ ದೇವರನ್ನು ಗುರುತಿಸುವುದು ಮತ್ತು ಅಂತಹ ಅರಿವನ್ನು ಸೂಕ್ತ ಮಾನಸಿಕ ನಿಲುಮೆಯೊಡನೆ ಮೇಲೈಸುವುದು ಎಂದು ಹೇಳಿದೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಹೌದು, ಧರ್ಮವೆಂದರೆ ಪರಮ ನಿಯಮಕನಿಗೆ ವಿಧೇಯನಾಗಿರುವುದು. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಸೊ ಈ ಧರ್ಮಗಳು ಕೊಟ್ಟಿರೋದು
ಭಗವಂತನದಿಂದ. ಸೊ ಅದಕ್ಕೆ ಧರ್ಮ ಏನು, ಅವನ ಪರಮ ನಿಯಮಕನಿಗೆ ವಿಧೇಯನಾಗಿರುವುದು ನಂಬಬೇಕು. ಹೇಗೆ ಎಂದು ಕಳಿತುಕೊಳ್ಳುವುದು. ಅದುದರಿಂದ ನೀವು ಕ್ರೈಸ್ತರಾಗಿರಬಹುದು, ನಾನು ಹಿಂದೂ ಆಗಿರಬಹುದು, ಅದರಿಂದ ಏನು ವ್ಯತ್ಯಾಸವಾಗುವುದಿಲ್ಲ. ಒಬ್ಬ ಪರಮ ನಿಯಮಕನಿದ್ದಾನೆ ಎನ್ನುವುದನ್ನು ನಾವಿಬ್ಬರೂ ಒಪ್ಪಿಕೊಳ್ಳಲೇಬೇಕು. ಯಾರೇ ಆಗ್ಲಿ ಪ್ರತಿಯೊಬ್ಬನೂ ಒಪ್ಕೊಳ್ಳೇಬೇಕು. ಅದೇ ನಿಜವಾದ ಧರ್ಮ. ಪ್ರಾಣಿಗಳಿಗೆ ಆತ್ಮವಿಲ್ಲ ಎಂದು ನಾವು ನಂಬುತ್ತೇವೆ ಎಂದುದಲ್ಲ, ಅದು ಧರ್ಮವಲ್ಲ, ಅದು ತೀರಾ ಅವೈಜ್ಞಾನಿಕವಾದದ್ದು. ಧರ್ಮ ಎಂದರೆ ಪರಮ ನಿಯಮಕನನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುವುದು. ಸೊ ಪರಮ ನಿಯಮಕನನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವನಿಗೆ ವಿಧೇಯನಾಗಿರುವುದು ಆದಷ್ಟೇ. ರಾಜ್ಯದಲ್ಲಿ ಯಾರು ಸರ್ಕಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿರುತ್ತಾರೋ ಅವರಿಗೆ ಉತ್ತಮ ಪ್ರಜೆಗಳು. ಯಾಕಂದ್ರೆ ಧರ್ಮ ಯಾರು ಒಬ್ಬ ನಿಯಮಕ ನಿರ್ಮಿಸಿದ್ದಾನೆ, ಆ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಅವನಿಗೂ ನಾವು ವಿಧೇಯನಾಗಿರಬೇಕು ಅಂತ ಪ್ರಭುಪಾದರು ಹೇಳೋದು. ಸೊ ಧರ್ಮ ಕೊಟ್ಟಿರೋದು ಯಾರು, ರಾಜ್ಯದಲ್ಲಿರುವ ಒಬ್ಬ ನಿಯಮಕ. ಆ ನಿಯಮಕನಿಗೆ ಪ್ರಾಮಾಣಿಕತೆಯಿಂದ ವಿಧೇಯನಾಗಿರಿ ಇದ್ಕೊಂಡು ನಾವು ಪಾಲನೆ ಮಾಡಿದ್ರೆ ಸೊ ಆವಾಗ ನಿಜವಾದ ಧರ್ಮ ಪಾಲನೆ ಮಾಡ್ತಾ ಇದ್ದೀವಿ ಅಂತ ನಂಬಿಕೆ ಅರ್ಥ ಮಾಡ್ಕೋಬೇಕು. ಸೊ ರಾಜ್ಯದಲ್ಲಿ ಪ್ರಭುಪಾದರು ಅದಕ್ಕೆ ಹೇಳ್ತಾರೆ, ರಾಜ್ಯದಲ್ಲಿ ಯಾರು ಸರ್ಕಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರ್ಕಾರದ ಕಾನೂನುಗಳಿಗೆ ವಿಧೇಯರಾಗಿರ್ತಾರ ಅವರೇ ಉತ್ತಮ ಪ್ರತಿಭೆ. ಅದೇ ರೀತಿ ಸೊ ಈ ಪ್ರಪಂಚ ಅಂದ್ರೆ ಈ ಭೌತಿಕ ಸೃಷ್ಟಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಸೃಷ್ಟಿ ಮಾಡುವ ಭಗವಂತ ಇದಕ್ಕೆ ಒಂದು ಧರ್ಮನೂ ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಅನುಸರಿಸಬೇಕು, ಯಾವ ರೀತಿಯಾಗಿ ವಿಧೇಯನಾಗಿ ಆ ಧರ್ಮಗಳನ್ನು ನಾವು ಪಾಲಿಸ್ಬೇಕು. ಸೊ ಇದು ಒಂದು ಸರ್ಕಾರ ಇದ್ದಾಗೆ. ಅವಾಗ ನಾವು ಏನಾಗ್ತೀವಿ, ಉತ್ತಮ ಪ್ರಜೆಗಳಾಗ್ತೀವಿ. ಅದು ಪ್ರಭುಪಾದ ಇಲ್ಲಿ ಹೇಳಿದೆ. ಸೊ ಅದರಿಂದ ನೀವು ದೇವರ ಸರ್ಕಾರವನ್ನು ಅಲಕ್ಷಿಸಿ ಕೆಟ್ಟ ಪ್ರಜೆಯಾದರೆ ಅಧರ್ಮಿಗಳು, ನೀವು ಉತ್ತಮ ಪ್ರಜೆಯಾದರೆ ಧರ್ಮಿಗಳು. ಸೊ ಅದಕ್ಕೆ ಈ ಧರ್ಮ ಅನ್ನೋದು ನಾವು ಪಾಲನೆ ಮಾಡಬೇಕು, ನಿಯಮಗಳು ಪಾಲನೆ ಮಾಡಬೇಕು. ಲೈಕ್ ಸರ್ಕಾರದ ನಿಯಮಗಳು ನಾವು ಪಾಲನೆ ಮಾಡಿದ್ರೆ ಹೋದ್ರೆ ನಾವು ಅಧರ್ಮಿಗಳೇ ಆಗ್ತೀವಿ. ಏನಾಗುತ್ತೆ, ತಪ್ಪು ದಾರಿ, ಫೈನ್ ಆಗ್ಬಿಡ್ತಾರೆ ಅಷ್ಟೇ. ಓಹೋ ಸರಿ, ನಿಮ್ಮ ನಂಬಿಕೆಯ ಪ್ರಕಾರ ಜೀವನದ ಅರ್ಥವೇನು ಹೇಳುತ್ತೀರಾ? ಎಲ್ಲಕ್ಕಿಂತ ಮೊದಲ ಪ್ರಶ್ನೆ ಎಂದರೆ ನಾವು ಇರುವುದಾದರೂ ಏಕೆ? ಸೊ ಸರಿಯಾದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಹೇಳ್ತಾ ಇದ್ರೆ, ಸುಖವನ್ನು ಅನುಭವಿಸುವುದೇ ಜೀವನದ ಉದ್ದೇಶ. ಆದರೆ ನಾವೀಗ ಜೀವನದ ಮಿಥ್ಯಾ ವೇದಿಕೆಯ ಮೇಲೆ ಇದ್ದೀವಿ. ಆದುದರಿಂದ ಸುಖವನ್ನು ಅನುಭವಿಸುವ ಬದಲು ನಾವು ದುಃಖಿಗಳಾಗಿದ್ದೇವೆ. ನಾವು ಎಲ್ಲಿ ನೋಡಿದರೂ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಕಾಣುತ್ತೇವೆ. ಪ್ರತಿಯೊಬ್ಬನು ಹೆಣಗಾಡುತ್ತಿದ್ದಾನೆ, ಆದರೆ ಕೊನೆಯಲ್ಲಿ ಅವರಿಗೆ ದೊರಕುವ ಸುಖವೇನು? ಪ್ರಭುಪಾದರೆ ಎಷ್ಟು ಚೆನ್ನಾಗಿ ಹೇಳಿ, ಸುಖವನ್ನು ಅನುಭವಿಸುವುದೇ ಜೀವನ ಉದ್ದೇಶ. ಯಾಕಂದ್ರೆ ನಾವಿರೋದೇ ಆನಂದಕ್ಕೋಸ್ಕರ, ಸುಖಕ್ಕೋಸ್ಕರ. ಆದ್ರೆ ನಮ್ಮ ಜೀವನ ಹೇಗಾಗಿದೆ ಇವಾಗ, ಸೊ ಸುಖ ಸಿಗ್ತಾ ಇಲ್ಲ. ಆ ಸುಖವನ್ನು ಅನುಭವಿಸುವ ಬದಲು ನಾವು ದುಃಖಗಳಾಗಿದ್ದೇವೆ. ಯಾಕೆ? ಅಧರ್ಮಿಗಳಾಗಿದ್ದೇವೆ. ಅದರಿಂದ ಅಷ್ಟೇ. ಸೊ ನಾವು ಎಲ್ಲಿ ನೋಡಿದ್ರು ಅಸ್ತಿತ್ವಕವಾಗಿ ಹೋರಾಟವನ್ನು ಕಾಣುತ್ತೇವೆ. ಪ್ರತಿಯೊಬ್ಬನೂ ಹೆಣಗಾಡುತ್ತಿದ್ದಾನೆ, ಆದರೆ ಕೊನೆಯಲ್ಲಿ ಅವರಿಗೆ ದೊರಕುವ ಸುಖವೇನು? ಸೊ ಅವರು ಕೇವಲ ಯಾತನೆಯನ್ನು ಅನುಭವಿಸಿ ಸಾಯುತ್ತಿದ್ದಾರೆ. ಆದುದರಿಂದ ಜೀವನವೆಂದರೆ ಸುಖಾನುಭವ. ಆದರೂ ಪ್ರಸ್ತುತದಲ್ಲಿ ನಮ್ಮ ಜೀವನ ಸುಖಮಯವಾಗಿಲ್ಲ. ಆದರೆ ನಾವು ದೀಟವಾದ ಜೀವನದ ಆಧ್ಯಾತ್ಮಿಕ ವೇದಿಕೆಗೆ ತಲುಪಿದರೆ ಹಾಗೂ ಸುಖ ಅನುಭವಿಸಬಹುದು. ಸೀಕ್ರೆಟ್, ರಹಸ್ಯ. ನಾವು ಯಾವಾಗ ಆಧ್ಯಾತ್ಮಿಕ ವೇದಿಕೆಗೆ ತಲುಪಿಸ್ತೀವೋ ಅವಾಗ ನಾವು ಸುಖದಲ್ಲಿ ಇರ್ತೀವಿ ಅಂತ. ಸೊ ಫೈನಲಿ ಏನು ಗೊತ್ತಾ ಸಾರಾಂಶ?
ನಾವು ಧರ್ಮಿಗಳಾಗಬೇಕು, ಧರ್ಮ ಗ್ರಂಥಗಳನ್ನು ಪಾಲಿಸಬೇಕು, ಧರ್ಮ ಗ್ರಂಥಗಳನ್ನು ಆ ನಾವು ಅನುಸರಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಧರ್ಮಗಳ ನಿಯಮಗಳನ್ನು ಕೊಡುವ ನಿಯಮಕನಿಗೆ ನಾವು ವಿಧೇಯನಾಗಿ ನಮ್ಮ ಜೀವನ ನಡೆಸಿದ್ರೆ ನಾವು ಆನಂದ ಸುಖದಲ್ಲಿರ್ತೀವಿ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನಮ್ಮ ಜೀವನದ ಸುಖಾನುಭವ ಆದರೂ ಪ್ರಸ್ತುತದಲ್ಲಿ ನಮ್ಮ ಜೀವನ ಸುಖವಾಗಿಲ್ಲ, ಆದರೆ ನಾವು ಆಧ್ಯಾತ್ಮಿಕ ವೇದಿಕೆ ತಲುಪಿದರೆ ನಮ್ಮ ಜೀವನ ಸುಖವನ್ನು ಅನುಭವಿಸ. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೊ ಅದರಿಂದ ನಾವು ನಿಜವಾಗಿ ಸುಖವನ್ನು ಅನುಭವಿಸ್ಬೇಕು ಅಂದ್ರೆ ನಾವು ಭಕ್ತಿ ಜೀವನದಲ್ಲಿ ಆಧ್ಯಾತ್ಮಿಕತ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಅದು ನಿಜವಾದ ಸುಖ ಜೀವನ. ಆಧ್ಯಾತ್ಮಿಕ ವೇದಿಕೆಗೆ ನಾವು ಯಾವಾಗ ತಲುಪಿಸ್ತೀವೋ ಆಗ ನಮ್ಮ ಜೀವನ ಸುಖವಾಗಿರುತ್ತೆ, ಆನಂದಕರವಾಗಿರುತ್ತೆ, ಸರಳವಾಗಿರುತ್ತೆ. ಯಾವುದು ನಮಗೂ ದುಃಖ ಬರುವುದಿಲ್ಲ. ಅಷ್ಟೇ ಜೀವನ. ಸೊ ಧರ್ಮಗಳನ್ನು ಪಾಲನೆ ಮಾಡಬೇಕು, ಗುರುಗಳು ಕೊಟ್ಟಿರುವ ನಿಯಮಗಳನ್ನು ಪಾಲನೆ ಮಾಡಬೇಕು, ಶಾಸ್ತ್ರದಲ್ಲಿ ಹೇಳಿರುವ ಧರ್ಮಗಳನ್ನು ಪಾಲನೆ ಮಾಡಬೇಕು, ಅಷ್ಟೇ. ಸೊ ಇಲ್ಲಿಗೆ ಮುಗಿಸೋಣ. ಸೊ ನೆಕ್ಸ್ಟ್ ವೀಕ್ ನಾವು ಭೇಟಿ ಆಗೋಣ. ಹರೇ ಕೃಷ್ಣ.